ಹಾಯ್ ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಮನು. ರೊಟೀನ್ ಚೇಂಜ್ ಆಗಿದೆ ಅಂತ ಹೇಳಿದ್ನಲ್ಲ, ಇವಾಗ ಹೇಳ್ತೀನಿ ಕಾನ್ಫಿಡೆಂಟ್ ಆಗಿ. ಇವಾಗ ರೊಟೀನ್ ಹೆಂಗ್ ಮಾಡ್ಕೊಂಡಿದ್ದೀನಿ ಅಂದರೆ, ಬೆಳಗ್ಗೆ 7 ಗಂಟೆಗೆ ಎದ್ದೇಳ್ತಾ ಇದ್ದೀನಿ. 7 ಗಂಟೆಯಿಂದ 7:30 ಫ್ರೆಶನ್ ಅಪ್ ಆಗೋದು, ಕುತ್ಕೊಂಡು ಒಂದಷ್ಟು ಬಿಸಿನೀರು ಕುಡ್ಕೊಂಡು ರೆಸ್ಟ್ ಮಾಡೋದು. 7:30 ಹೋಗಿ ಬಾಕ್ಲೆಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕಿ ಒಳಗಡೆ ಬರೋದು 7:45 ಅಷ್ಟರಲ್ಲಿ. ಆಮೇಲೆ ಹಾಲೆಲ್ಲ ಕಾಯಿಸಿಟ್ಟು ಮಾಲ್ಟ್ ಎಲ್ಲ ಮಾಡಿಟ್ಟು ರೆಡಿಯಾಗಿ ಹೋಗ್ತೀನಿ 8:30ಗೆ ಯೋಗ ಕ್ಲಾಸಿಗೆ. ಫ್ರೀಯಾಗಿ ಹೇಳ್ಕೊಡ್ತಾರೆ ಇಲ್ಲೇ ನಮ್ಮ ಅಸೋಸಿಯೇಷನ್ ಅಲ್ಲಿ ಹೋಗಿ ಒಂದ್ ಕಡೆ ವಿಚಾರಿಸ್ಕೊಂಡ್ ಬಂದಿದ್ವಿ. ಅವರು ಸಿಗ್ಲಿಲ್ಲ ಅಲ್ಲ, ಅವ್ರು ಅವತ್ತು ಸಿಗ್ಲಿಲ್ಲ ಅನ್ನೋದಕ್ಕೇನು ಅಲ್ಲೇ ಇರ್ತಾರೋ, ಅದು ಕ್ಲೋಸ್ ಆಗೋ ಗಂಟ ಅಲ್ಲೇ ಇರ್ತಾರೆ. ಯಾರು ಹೇಳಿ? ಇವರಲ್ಲ, ಅಸೋಸಿಯೇಷನ್ ಅಲ್ಲ, ಅಲ್ಲಿ ಆರ್ಟ್ ಆಫ್ ಲಿವಿಂಗ್ ಅಂದ್ಬಿಟ್ಟು ಅವರೆಲ್ಲ ಊರಿಗೆ ಹೋಗಿದ್ರು. ಊರ್ಗೆಲ್ಲ ಯಾವ್ದೋ ಯೋಗದೇ ಯಾವ್ದೋ ಸೆಷನ್ ಕ್ಲಾಸಸ್ ಏನೋ ಅಟೆಂಡ್ ಮಾಡಕ್ ಹೋಗಿದ್ರಂತ ಅವರು. 1 ವೀಕೋ 10 ಡೇಸ್ ಎಲ್ಲೋ ಹೋಗಿದ್ದಾರೆ ಅಂತ. ಅವ್ರ ಹಸ್ಬೆಂಡ್ ಸಿಕ್ಕಿದ್ರು, ಅಲ್ಲಿ ಲೇಡಿ ಅಂತ ಹೇಳ್ಕೊಡ್ತಾ ಇದ್ದಿದ್ದು. ಸೊ ಅಲ್ಲಿ ಹೋಗಿದ್ವಿ, ಸಿಗ್ಲಿಲ್ಲ. ಅವ್ರೇನೋ ಇನ್ನೂ 1 ವೀಕು ಬಿಟ್ಟು ಬರ್ತಾರೆ ಅಂತ ಏನೋ ಹೇಳಿದ್ರು. 1 ವೀಕ್ ಎಲ್ಲ ವೆಯ್ಟ್ ಮಾಡಕ್ ಆಗಲ್ಲ ಅಂತ. ಅಷ್ಟೊತ್ತಿಗೆ ಇಲ್ಲೇ ನಮ್ಮ ಅಸೋಸಿಯೇಷನ್ ಅಲ್ಲಿ ಹೇಳ್ಕೊಡ್ತಾರೆ. ಒಬ್ರು 88 ಇಯರ್ಸ್ ಅಂತೆ ಅವ್ರಿಗೆ ಹೇಳ್ಕೊಡ್ತಾರಲ್ಲ. ಅವ್ರ ವೈಫ್ ಬರ್ತಾರೆ 75 ಇಯರ್ಸ್. ಏನ್ ಫ್ಲೆಕ್ಸಿಬಲ್ ಆಗವ್ರೆ ಗೊತ್ತಾ. ಅವ್ರು ಹೇಳ್ತಾ ಇದ್ರು, ಇವತ್ತು ಯೋಗ ಕ್ಲಾಸ್ ಮುಗಿದ್ಮೇಲೆ ಕುತ್ಕೊಂಡು ಎಲ್ಲರೂ ಮಾತಾಡ್ತಾ ಇದ್ವಿ. ಇವತ್ತೇ ಫಸ್ಟ್ ನಾನು ಕುತ್ಕೊಂಡು ಮಾತಾಡಿದ್ದು. ಅದು ಕೂರಿಸ್ಕೊಂಡ್ರು, ಕೂತ್ಕೊಳ್ಳಿ ಮೇಡಮ್, ಮುಗಿದ ತಕ್ಷಣ ಓಡ್ಬಿಡ್ತಿರಲ್ಲ ನೀವು, ಕುತ್ಕೊಂಡು ಮಾತಾಡಿ, ಅವಾಗ ಪರಿಚಯ ಆಗತ್ತೆ ಒಬ್ರಿಗೊಬ್ರಿಗೆ ಎಲ್ರಿಗೂ ಅಂತ ಅವರು ಹೇಳ್ತಾ ಇದ್ರು. ಅವ್ರು ಬಂದು ಕೇಳಿದ್ರು, ಸರ್ ನನ್ಗೆ ಎಷ್ಟಿರ್ಬೋದು ವಯಸ್ಸು ಗೆಸ್ ಮಾಡಿ ಮಂಜುಳಾ ಅಂತ. ನಾನು 80 ಎಂದೆ. ಅವಾಗ ಓಕೆ ಪರವಾಗಿಲ್ಲ, ಕ್ಲೋಸಿಗೆ ಗೆಸ್ ಮಾಡಿದ್ದೀರಾ. 88 ಇವಾಗ. ನಾನು 60 ವರ್ಷದಲ್ಲಿ ಅಂತೆ ಅವ್ರು ಯೋಗ ಸ್ಟಾರ್ಟ್ ಮಾಡಿದ್ದು, ರಿಟೈರ್ಡ್ ಆದ್ಮೇಲೆ. ಶುಗರ್ ಎಲ್ಲ ಬಂದ್ಬಿಡ್ತಂತೆ, BP ಶುಗರ್ ಎಲ್ಲ ಒಂದಿಷ್ಟಿಷ್ಟು ಮಾತ್ರೆಗಳು ಕೊಟ್ಟರು. ಅಷ್ಟೆಲ್ಲ ನುಂಗಕ್ ಆಗಲ್ಲ ಅಂತ ಅನ್ಕೊಂಡು ಯೋಗ ಸೇರ್ಕೊಂಡು 6 ವರ್ಷದಲ್ಲಿ ಶುಗರ್ನ ರಿವರ್ಸ್ ಮಾಡಿ ಆಮೇಲೆ ಟ್ಯಾಬ್ಲೆಟ್ ಡೋಸೇಜ್ನೇ ಕಮ್ಮಿ ಮಾಡ್ಬಿಟ್ರು ನನಗೆ. ಇವಾಗ ನಾನು ಅವ್ರಿಗೇನೋ ಇವಾಗ ಫುಲ್ ಮಂಡಿ ಚಿಪ್ಪೆಲ್ಲ ಸೌದೋಗಿದೆಯಂತೆ, ಮಾಡಲ್ಲ. ಅವ್ರ ವೈಫು 75 ಇಯರ್ಸ್, ಸಣ್ಣಕ್ಕಿದ್ದಾರೆ. ಎಷ್ಟು ಫ್ಲೆಕ್ಸಿಬಲ್ ಆಗವ್ರೆ, ಉಳುಕಂತ ಹಂಗೆ ಉಳ್ಕೊಂಡು ಹೋಗ್ತಾರೆ. ನನಗೆ ಗೊತ್ತಿರಲ್ಲ ಅವ್ರ ಹಸ್ಬೆಂಡ್ ಅಂಡ್ ವೈಫು ಅಂತ. ಅಲ್ಲಿ ಹೇಳ್ಕೊಡ್ಬೇಕಾದ್ರೆ ಸುಮ್ಮನೆ ಅವ್ರ ವೈಫ್ಗೆ ಆಂಟಿ ಆಂಟಿ ಅಂತಾರೆ. ನಾನು ಯಾರೋ ಏರಿಯಾದಲ್ಲಿ ಇರೋರು ಬರ್ತಾರೆ, ಅವ್ರು ನೋಡಿದ್ರೆ ಆಂಟಿ ಫುಲ್ ಫೇರ್ ಇದ್ದಾರೆ, ಅಂಕಲ್ ಸ್ವಲ್ಪ ಡಾರ್ಕ್ ಇದ್ದಾರೆ. ಅದಕ್ಕೆ ಇವತ್ತೇನೋ ಕುತ್ಕೊಂಡು ಇವ್ರು ಏನೋ ಸ್ಟೋರಿ ಹೇಳ್ತಾ ಇದ್ರು. ಇಂಟರ್ನೆಟ್ ಬಾಕ್ಸ್ ಬರುತ್ತಲ್ಲ, ಅವ್ರ ಮೊಮ್ಮಗ ಏನೋ ಇಂಟರ್ನೆಟ್ ಹಾಕ್ಸಿ ಡಿಸ್ಕನೆಕ್ಟ್ ಮಾಡಿಸ್ಬಿಟ್ಟು ಅದೇನೋ ತೆಗ್ದಿಟ್ಬಿಟ್ಟಿದಾನಂತೆ. ಅದನ್ನ ಪೋಸ್ಟ್ ಬಾಕ್ಸ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಬಿಚ್ಬಿಟ್ಟು ರಿಪೇರಿ ಮಾಡಕ್ ಹೋದೆ, ಶಾಕ್ ಹೊಡೆದ್ಬಿಡ್ತು. ಎಲ್ಲೋ ಕನೆಕ್ಷನ್ ತೆಗ್ದಿಲ್ವೇನೋ, ಅವರು ಶಾಕ್ ಹೊಡೆದ್ಬಿಟ್ಟೈತೆ. ಇವ್ರು ಕುತ್ಕೊಂಡು ನಾನು ಏನು ಹೇಳ್ತೀನಿ, ನನ್ಗೆ ಹೇಳೋದೇ ಇಲ್ಲ, ಏನೇನೋ ಮಾಡ್ತಿರ್ತಾರೆ ಅಂತ. ಏನೇನೋ ಇವ್ರಿಗೂ ಏನ್ ಸಂಬಂಧ ಇಲ್ಲ, ಅಕ್ಕಪಕ್ಕ ಮನೆಯವ್ರು ಇರ್ಬೇಕೇನೋ. ಅಲ್ಲಿ ಹಂಗೆ ಏನೋ ಕಾನ್ವರ್ಸೇಷನ್ ಹೋಗ್ತಾ ಇತ್ತು. ನಾನು ಹೆಂಗೆ ಅವ್ರ ಹಸ್ಬೆಂಡ್ ಅಂಡ್ ವೈಫ್ ಅಂತ ಕೇಳಕ್ಕಾಗತ್ತಾ? ಡೌಟ್ ಬಂತು, ಹಸ್ಬೆಂಡ್ ಅಂಡ್ ವೈಫ್ ಏನಾದ್ರು ಬೈ ಚಾನ್ಸ್ ಅಂತ ಹಂಗೆ ಕೇಳಕ್ಕಾಗತ್ತ ಅನ್ಕೊಂಡು, ಏನ್ ರಿಲೇಷನ್ ಅವ್ರಿಬ್ರು ರಿಲೇಷನ್ ಅಂದೆ. ಅವ್ರು ನನ್ನ ಲವರು ನಕ್ಕೊಂಡು ಹಂಗೆ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ ಚೆನ್ನಾಗಿ. 10 ಗಂಟೆ ತನಕ ಮಾತಾಡ್ಕೊಂಡು ಕೂತ್ಕೊಂಡು ಆಮೇಲೆ ಮನೆಗೆ ಬಂದಿದ್ದು. ಹಂಗಾಗಿ ಟೈಮ್ ಇವಾಗ ಎಷ್ಟಾಗಿರ್ಬೋದು ನೋಡಿ, 11 ಗಂಟೆ. ಬಂದು 1 ಕಪ್ ಕಾಫಿ ಕುಡಿದು ಟಿವಿ ನೋಡ್ಕೊಂಡು ಕೂತ್ಕೊಂಡಿದ್ದವಳು. ಇವಾಗ ಹೋಗ್ತಾ ಇದ್ದೀನಿ ಸ್ನಾನಕ್ಕೆ. ಸ್ನಾನ ಮಾಡ್ಕೊಂಡು ಬಂದು ಮಾಲ್ಟ್ ಕುಡಿದು ಅಡುಗೆ ಮಾಡಬೇಕು. ಮನು ಇನ್ನೊಂದು ಕೆಲಸ ಮರ್ತೇ ಬಿಟ್ಟಿದೀವಿ ನಾವು. ಏನ್ ಹೇಳ ಮತ್ತೆ ಕೂವಂದೆ ಗ್ಯಾಸ್ ಟ್ರಾನ್ಸ್ಫರೇ ಮಾಡ್ಕೊಂಡಿಲ್ಲ ಮನು ನಾವು. ಚೇರೋರಿಗೆ ಕಾಲ್ ಮಾಡಪ್ಪ, ಬರ್ತಾರ ಇವತ್ತು ನೋಡಪ್ಪ. ಇವಾಗ ಜಸ್ಟ್ ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು ನಮ್ದು. ಕೊಡಪ್ಪ ತಟ್ಟೆ ತೊಳೆಯಕ್ ಹಾಕೋಣ. ಚೊಂಬಿದ್ರಲ್ಲ ಹಾಕು. ಮನುಗೆ ಚೊಂಬು, ನನಗೆ ಬಟ್ಲು. ಇದು ಸುಮ್ಮನೆ ಪಾತ್ರೆ ತೊಳೆಯೋಕ್ಕಾಗತ್ತೆ ಒಂದಷ್ಟು, ಅದಕ್ಕೆ ಇರೋ ಪಾತ್ರೆಯಲ್ಲೇ ಹಾಕಿ ಕೊಡೋದು. ನೆಕ್ಸ್ಟ್ ಕಿಚನ್ನಿಗೆ ಎಂಟ್ರಿ ಪುನಃ. ಅಯ್ಯೋ, ಈ ಕಿಚನ್ನು ಬಿಟ್ಟು ಬಿಡ್ದಾಗ ಬೆನ್ನಿಗೆ ಅಂಟ್ಕೊಂಡಿರತ್ತೆ ಯಾವಾಗ. ಚಿಕನಲ್ಲಿ ಏನಾದರೂ ಮಾಡು, ಏನು ಸಾಂಬಾರು ಮಾಡೋದು ಅನ್ನೋದೇನೆ. ಹಲಸಿನ ಬೀಜ ಇತ್ತು ಲಾಸ್ಟ್ ವೀಕ್ ಎಲ್ಲ ತಿಂದಿದ್ದು. ಮನು ಎಲ್ಲಿದ್ದೀಯಾ? ಇದ್ರದ್ದು ಸಾಂಬಾರ್ ಮಾಡ್ಲಾ? ಹಲಸಿನ ಬೀಜದ್ದು ನುಗ್ಗೆ ಸೊಪ್ಪಿದೆ. ನುಗ್ಗೆ ಸೊಪ್ಪು ಪಲ್ಯ ಮಾಡ್ಬಿಟ್ಟು, ಇಲ್ಲ ಹಾಳಾಗತ್ತೆ ಸುಮ್ಮನೆ, ಊರಿಂದ ತಂದಿದ್ದು. ಇದ್ರದ್ದು ಪಲ್ಯ ಮಾಡ್ಬಿಟ್ಟು ಇದ್ರದ್ದು ಸಾಂಬಾರ್ ಮಾಡ್ತೀನಿ. ಬೇಗ ಮಾಡು. ಹೋಗು ಸ್ನಾನಕ್ಕೆ ಹೋಗು. ಟವಲ್ ಎಲ್ಲ ನೆಲಕ್ಕೆ ಹಾಕ್ಬೇಡ, ಗಲೀಜಾಗತ್ತೆ. ವೈಟ್ ಟವಲ್. ಬೇಗ ಬಾಯಲ್ಲಿ ಕೈ ಸಿಕ್ಕಾಕೊಂಡ್ಬಿಟ್ಟೈತೆ, ಬೆರಳು ಸಿಕ್ಕಾಕೊಂಡ್ಬಿಟ್ಟೈತೆ. ಬಿಚ್ಚು ಬೇಗ. ಅದೇ ಸ್ಕಿನ್ ಸಿಕ್ಕಾಕೊಂಡ್ಬಿಟ್ಟೈತೆ. ಹೇಳಿ ಎಲ್ಲಿದೆ? ಕಾಯಿ ಒಳಗಡೆಗೆ. ಅಮ್ಮ ಹೋಯ್ತು ಸ್ಕಿನ್ ಹೋಯ್ತು ಅಂದ್ರೆ ನೀನು ಎಳ್ನೀರು ಆಯ್ತಾ ಅಂತ ನೋಡ್ತಾ ಇದೀಯ.
ಎಳ್ನೀರು ಇಂಪಾರ್ಟೆಂಟ್ ಬೆಳ್ಕಂತೈತೆ ನೀರು ಚೆಲ್ಲೋರು ಸಿಗಲ್ಲ. ಇಲ್ಲ ಗ್ಲಾಸಲ್ಲಿ ಹಿಡ್ದಿಟ್ಟಿದ್ದೀನಿ. ಆ ಎಳ್ನೀರು ಹಿಡಿಯೋಕೆ ಹೋಗಿನೇ ಸಿಕ್ಕಾಕೊಂಡಿದ್ದು ಸ್ಕಿನ್ನು. ಅದ್ರೊಳಗೆ ಯಾಕೆ ಇಡಕ್ಕೆ ಹೋದೆ? ಇಡಕ್ಕೆ ಹೋಗಿದ್ದೆ ಸಿಕ್ಕಾಕೊಳ್ಳಿ ಅಂತ. ನೀನು ಹಂಗೆ ಕ್ವಶನ್ ಮಾಡೋದು ನನಗೆ, ಅದಕ್ಕೆ ಕ್ವಶನ್ ಮಾಡ್ತಾ ಇದ್ದೆ. ಇವತ್ತು ಪೂಜೆ ಎಲ್ಲ ಮನು ಮುಗಿಸ್ಕೊಂಡ್ರು. ನನಗೆ ಅಡುಗೆ ಮನೆ ಕೆಲಸನೇ ಆಗ್ತಾ ಇದೆ. ಇಷ್ಟೊತ್ತು ಹಲಸಿನ ಬೀಜಗಳನ್ನ ಕ್ಲೀನ್ ಮಾಡ್ಕೊತಾ ಇದೆ. ಅದನ್ನ ಚಚ್ಚಿ ಸಿಪ್ಪೆ ಎಲ್ಲ ತೆಗೆಯೋದೇ ಒಂದು ದೊಡ್ಡ ಕೆಲಸ ಆಗ್ಬಿಡತ್ತೆ. ಇಷ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ಇಲ್ಲಿ ತರ್ನಿಕಾಳು ಬೇಯಿಸ್ಕೊಂತ ಇದ್ದೀನಿ. ನುಗ್ಗೆ ಸೊಪ್ಪು ಪಲ್ಯಕ್ಕೆ ಸೊಪ್ಪು ಕ್ಲೀನ್ ಮಾಡ್ಕೋಬೇಕು. ಅದಕ್ಕಿಂತ ಮೊದಲು ಫಸ್ಟ್ ಸಾಂಬಾರು ಮಾಡ್ಬಿಡೋಣ ಅಂತ ಇವಾಗ ಮಸಾಲೆ ರುಬ್ಬಿ ಒಗ್ಗರಣೆಗೆ ಹಾಕ್ಬಿಡೋದೆ. ಸಾಂಬಾರು ಒಗ್ಗರಣೆಗೆ ಹಾಕಿದ್ದಾಯಿತು. ಇವಾಗ ಸೊಪ್ಪು ಕ್ಲೀನ್ ಮಾಡ್ಕೊಬಿಡೋಣ ಅಂತ ಬರ್ತಾ ಇದ್ದೀನಿ. ಬ್ಯಾಕ್ ಟು ಬ್ಯಾಕ್ ಪುರ್ಸೊತ್ತಿಲ್ದಂಗೆ ಕೆಲಸಗಳಾಗ್ತಾ ಇದೆ. ಏನಪ್ಪ ಸ್ಟ್ಯಾಚ್ಯೂ ಥರ ನಿಂತ್ಕೊಂಡ್ಬಿಟ್ಟಿದ್ದೀನಿ. ಫುಲ್ ಸ್ಟ್ರೆಚಿಂಗ್ಸ್ ಎಲ್ಲ ಮಾಡ್ತಾ ಇದೀಯಾ? ಸುಸ್ತಾಗ್ಬಿಡೋದು. ಯಾಕೋ? ಅಯ್ಯಮ್ಮ ಹೆಲ್ಪ್ ಮಾಡ್ತೀರಾ? ಅದೇನು ಮಾಡ್ಬೇಕು ಹೇಳು? ಸೊಪ್ಪು ಕ್ಲೀನ್ ಮಾಡಬೇಕು. ಏನೇನು ಮಾಡ್ತೀವಿ? ಅದ್ರೊಳಗೆ ಹಾಕೊಂಡ್ರೆ ಹೀಟ್ ಆದರೆ ಕ್ಲೀನ್ ಅದೇ ಆಗುತ್ತೆ. ಇನ್ನು ಮಾಡಿದ್ರೆ ಅಷ್ಟೇನೆ. ಹೌದು, ಹಂಗೆ ಮಾಡೋದು. ಹಿಂಗೆ ಮಾಡ್ತಾರೆ. ಆಯ್ತಪ್ಪ, ಆಯ್ತು ರಜಾ, ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. 2:30 ಟೈಮು, ಇನ್ನೂ ತಿಂಡಿ ಇಲ್ಲ, ಊಟ ಇಲ್ಲ. ತಿಂಡಿ ಅಂದರೆ ಬೆಳಗ್ಗೆ ಅದೇನೋ ಕೊಟ್ಟಿದ್ರಲ್ಲಪ್ಪ, ಏನದು ಮಾಲ್ಟು, ಅದೊಂದೇ ಕುಡ್ದಿದ್ದು. 1-2 ಮೊಟ್ಟೆ ಏನೋ ತಿಂದಿದ್ದು ಅಷ್ಟೇ. ಈಗ ಅವರು 2:30 ತಿಂಡಿ ಮಾಡ್ತವ್ರೆ. ನಾನು ಊಟ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ತಿಂಡಿ ಅಲ್ಲ ಮನು, ಮಧ್ಯಾಹ್ನನೂ ರೈಸು, ನೈಟು ರೈಸು, 2 ಟೈಮ್ ರೈಸ್ ಆಗುತ್ತಲ್ಲ ಅಂದ್ಬಿಟ್ಟು ದೋಸೆ ಇಟ್ಟು ಒಂದು ಕೆಲಸ ಮಾಡಿ, ಮೇಲೆ ಡೈಲಿ ಮುದ್ದೆ ಮಾಡ್ಬಿಡು ಬೆಸ್ಟ್. ಮಧ್ಯಾಹ್ನ ಟೈಮ್ ಅಲ್ವಾ? ಮಧ್ಯಾಹ್ನ ರಾತ್ರಿ ನೀನು ಡೈಜೆಷನ್ ಆಗಲ್ಲ ಅಂತೀಯಲ್ಲ, ಇನ್ಮೇಲೆ ತಿನ್ಕೊಳ್ಳೋಣ, ರೈಸ್ ಕಮ್ಮಿ ಮಾಡೋಣ, ಹೆಲ್ತ್ ಬಗ್ಗೆ ನೋಡೋಣ ಅಲ್ವಾ? ಮಾಡಿದ್ರೆ ನಾವು ನಮ್ಮ ಗಾಡಿನೂ ಹೋಗ್ಬೇಕಾದ್ರೆ ಹಿಂಗೆ ಇರಿಟೇಟ್ ಆಗೋರೇನೋ. ಇಲ್ಲ, ಅವ್ರು ಸೈಲೆನ್ಸರ್ ಹಾಕ್ತಾರೆ, ನಾವು ಆಗ್ತಾ ಇರಲಿಲ್ಲ ಸೈಲೆನ್ಸರ್. ಹಂಗೆ ಮಾಡ್ತೀನಿ. ಮುದ್ದೆ ಮಾಡಿದ್ರೆ ಈಸಿ ಕೆಲಸನು, ಬೇಗನೂ ಆಗುತ್ತೆ. ಆಮೇಲೆ ಇನ್ನೊಂದು ನೆಕ್ಸ್ಟ್ ಚಿಕನ್ನು ಅಷ್ಟೇ, ಗ್ರೇವಿ ಗಿವಿ ಎಲ್ಲ ಬೇಡ, ಡ್ರೈ ಮಾಡ್ಕೊಂಡು ತಿನ್ನೋದು ಬೆಟರು. ತರಕಾರಿ ಸಾಂಬಾರು ಮಾಡ್ಬಿಟ್ಟು ಅದೇ ಏನೋ ಗೊತ್ತಿಲ್ಲ, ಈ ನಡುವೆ ಚಿಕನ್ ಸಾಂಬಾರು ಜೊತೆ ತಿನ್ನೋಕ್ಕೆ ಮನ್ಸು ಬರ್ತಾ ಇಲ್ಲ. ಚಿಕನ್ ಡ್ರೈ ತಿನ್ನೋಕ್ಕೆ ಇಷ್ಟ ಆಗ್ತಾ ಇದೆ. ಇನ್ಮೇಲೆ ಏನು ಮಾಡಬೇಕು ಅಂದರೆ ಗ್ರೇವಿ ವೆಜಿಟೇರಿಯನ್ ಮಾಡಿಕೊಂಡು ಚಿಕನ್ನ ಡ್ರೈ ಮಾಡ್ಕೊಂಡು ಇಟ್ಕೊಬಿಡ್ಬೇಕು. ಇನ್ನೊಂದು ಏನಂದರೆ ಡ್ರೈ ಮಾಡ್ಕೊಂಡ್ರೆ ತುಂಬ ದಿನ ಇಡ್ಬೋದು ಚಿಕನ್ ಅಲ್ವಾ? ಸೊ ಇದು ಬೆಸ್ಟ್ ಆಪ್ಷನ್ ಅಂತಂದ್ರೆ. ಸೊ ಈಗ ತಿಂಡಿ ವೇಟ್ ಮಾಡ್ತಾ ಇದ್ದೀನಿ. ಮಂಜು ಅವರು ನಮಗೆ ಈಗ ದೋಸೆ ಕೊಡ್ತಾರಂತೆ. ತಿಂಡಿ ಅಲ್ಲ, ಊಟ. ತಿಂಡಿನೇ ಅದು. ದೋಸೆ ತಿನ್ಬೇಕಾದ್ರೆ ಇನ್ನೇನು ಊಟ ಅಂತ ಯಾರಾದ್ರೂ ಹೇಳ್ತಾರ? ಅದು ತಿಂಡಿ ಅಂತಾನೆ ಹೇಳೋದು. ಎನಿವೇಸ್ ಈಗಿದೆ ಸ್ಥಿತಿ. 2:30ಗೆ ತಿಂಡಿಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ನೀವು ಆಲ್ರೆಡಿ ಊಟ ಮುಗಿಸಿರ್ತೀರಾ ಮೋಸ್ಟ್ ಪ್ರಾಬಬ್ಲಿ. ನಿಜ ಹೇಳಿ. ಬಿಸಿ ಬಿಸಿ ಊಟ ರೆಡಿ. ಥ್ಯಾಂಕ್ ಯು ವೆರಿ ಮಚ್. ವೆಲ್ಕಮ್. ಸ್ವಲ್ಪ ಚಿಕನ್ ಗ್ರೇವಿ ಉಳ್ಕೊಬಿಟ್ಟಿತ್ತು, ಅದಕ್ಕೆ ಹಾಕಿದ್ದೀನಿ. ಓಕೆ, ತಿನ್ಕೊಂತೀನಿ ಚೆನ್ನಾಗಿ. ನಾವು ಈ ಚೇರ್ ರಿಪೇರಿಯವರು 3:30-3:45 ಆದರೂ ಬರಲಿಲ್ಲ. ಇವಾಗ ಫೋನ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಮರ್ತೇ ಬಿಟ್ಟಿದ್ದೀವಿ ನಾವು, ಚೇರ್ ರಿಪೇರಿ ಇದೆ ಇವತ್ತು ಅನ್ನೋದೇನೆ. ಈಗ ಸಡನ್ನಾಗಿ ನೆನಪಾಯ್ತು. ಫೋನ್ ಮಾಡಿದ್ರೆ ಸಾಯಂಕಾಲ 6 ಗಂಟೆ 6:30ಗೆ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಕ್ಲೋಸಿಂಗ್ ಟೈಮ್ ಬರ್ತಾರೆ. ನೆನ್ನೆ ಮೇಡಮ್ ಸಂಜೆ ಆಗೋಗಿದೆ, ನಾಳೆ ಬೆಳಗ್ಗೆ ಬರ್ತೀನಿ, ಸ್ಟಾಕ್ ಇವಾಗ ಬಂತು ಅಂದರು. ಅದು ಒಂದಿದೆ ಸ್ಟಾಕು. ನೆನ್ನೆ ಅವಾಗಿನೂ ಜಸ್ಟ್ ಬಂದಿದೆ ಅಂತ ಹೇಳಿದ್ರು. ಅದೆಷ್ಟನೇ ಜನ ಎಷ್ಟು ಸುಳ್ಳೋ ಗೊತ್ತಿಲ್ಲ. ಒಣ್ಣಲ್ಲಿ ಇವತ್ತು ಸಂಜೆ 6-6:30ಗೆ ಬರ್ತೀನಿ ಮೇಡಮ್ ಅಂತ ಅಂದಿದ್ದಾರೆ. ಶವರ್ ಬಂದು ಇವತ್ತು ಮಾಡ್ಕೊಡ್ತೀನಿ ಅಂತ. ನೀನೇನು ಪೆಟ್ರೋಲ್ ಹಾಕ್ಸ್ಬೇಕು ಅಂತಿದೆ, ಇಲ್ಲೇ ಕೂತಿದ್ಯಾ? ಮಳೆ ನಿಂತ್ಕಂತು. ಯಾವ ಮಳೆ? ಅದು 2 ಹನಿ ಹಿಂಗೆ ಎಸದ್ಬಿಟ್ಟು ಹೋಗ್ತಾ ಇರತ್ತೆ. ಬರತ್ತೆ ಸಂಜೆ ಒಂದು 6 ಗಂಟೆಗಾದ್ರೂ ಬಂದ್ರೆ ಬಾಕ್ಲಿಗೆ ನೀರು ಹಾಕೋದಾದ್ರೂ ತಪ್ಪತ್ತೆ ಅಲ್ವಾ? ಕೆಲಸ ಕಮ್ಮಿ ಆಗತ್ತೆ. ಈ ಆಟ್ ಟೈಮಲ್ಲಿ ಅತ್ತಗೂ ಇಲ್ಲ ಇತ್ತಗೂ ಇಲ್ಲ ಅಂತ ಮಧ್ಯಾಹ್ನ ಟೈಮ್ ಬಂದ್ರೆ ಹೆಂಗೆ ಕತೆ? Later that same evening. ಮಧ್ಯಾಹ್ನ ಕುತ್ಕೊಂಡಿದ್ದು ಅದು ಯಾವ ಗಳಿಗೆಲ್ಲಿ ಕುತ್ಕೊಂಡು ಆಫೀಸಲ್ಲಿ ಸಿಕ್ಕಾಬಟ್ಟೆ ಕೆಲಸ ಜಾಸ್ತಿ ಆಗೋಗ್ಬಿಟ್ಟಿದೆ. ಇಷ್ಟೊತ್ತು ಎದ್ದೇಳಕ್ಕೆ ಆಗಿರ್ಲಿಲ್ಲ. ಇವಾಗ ವಾಕಿಂಗ್ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದೆ. ಸಾಲಕ್ಕೆ ಇವತ್ತು ಚೇರೋರು ಬರ್ಬೇಕಿತ್ತಲ್ಲ, ಅವ್ರು ಬೇರೆ ಪುನಃ ಕೈ ಕೊಟ್ರು. ಇವತ್ತು ಸಂಜೆ 6 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರು ಮಧ್ಯಾಹ್ನ. ಇವಾಗ ಮನು ಕಾಲ್ ಮಾಡ್ಬಿಟ್ಟು ನಾನು ತೆಗಿಲಿಲ್ಲ ಫೋನು. ನಾನು ಎಲ್ಲೋ ಮೀಟಿಂಗ್ ಅಲ್ಲಿ ಬಿಸಿ ಇದೆ ಅಂದ್ಬಿಟ್ಟು ಮನು ಕೊಟ್ಟೆ, ಕಾಲ್ ಬರ್ತಾ ಇತ್ತು ಅಂತ. ಏನ್ ಹೇಳಿದ್ರಪ್ಪ ಅವರು? ಮೆಟೀರಿಯಲ್ ಬಂದಿದೆ ಅಂತೆ, ಬಟ್ ಏನದು ಸರ್ವಿಸ್ ಮಾಡೋ ಕೊಡ್ತಾರಲ್ಲ ಅವ್ರು ಬಂದಿಲ್ವಂತೆ. ಅದಕ್ಕೆ ಅವರು ನಾಳೆ ಫಸ್ಟ್ ಹಾಫ್ ಆಫ್ ದಿ ಡೇ ಬಿಸಿ ಇರ್ತಾರಂತೆ, ಸೆಕೆಂಡ್ ಹಾಫ್ ಆಫ್ ದಿ ಡೇ ಬರ್ತೀನಿ ಅಂತ ಹೇಳಿದ್ರು.
ಅಂತ ಹೇಳ್ದ. ಬಟ್ ನಾಳೆ ಗೊತ್ತಿಲ್ಲ, ಅಚ್ಕೊಂಡು ನಾಳೆ ಏನಾದರೂ ಅವನು ಇಲ್ಲ ಅಂದರೆ ಸರ್ ರೀಫಂಡ್ ಮಾಡಿಬಿಡಿ, ಪ್ರಾಡಕ್ಟ್ ಬೇಡ ನಾನು ಬೇರೆ ಕಡೆ ಮಾಡಿಸ್ಕೊಂತೀನಿ ಅಂತ ಹೇಳಿದ್ರು. ಅಷ್ಟೇ, ಬೇರೆ ಕಡೆ ಹೋದ್ರು ಅದೇ ಪ್ರೈಸ್, ಇವ್ರ ಹತ್ರ ಹೋದ್ರು ಅದೇ ಪ್ರೈಸ್, ಏನು ಡಿಫ್ರೆನ್ಸ್ ಆಗತ್ತೆ? ಇಲ್ಲೆಲ್ಲರೂ ಇನ್ನೂ ನಿಯರೆಸ್ಟ್ ಇರೋರ್ನ ಕರ್ಕೊಂಡು ಬಂದು ಮಾಡಿಸ್ಕೊಂಡ್ರೆ ಆಯ್ತು. ಇಷ್ಟು ಚೇರ್ ಕತೆ ನಾವು ಅಷ್ಟೊಂದು ಅಡ್ವಾನ್ಸ್ ಕೊಡಬಾರ್ದಿತ್ತ ಅಂತ. ಏನು ಮ್ಯಾಟ್ರ್ ಏನಾಗಲ್ಲ, ಅವನೇನು ಇಟ್ಕೊಂಡು ಏನು ಮಾಡ್ತಾನೆ, ವಾಪಸ್ ಕೊಡಲೇಬೇಕು. ಅವರು ಐಟಮ್ ತರಿಸ್ಕೋಬೇಕು ಮೇಡಮ್, 1000 ರೂಪೀಸ್ ಪೇ ಮಾಡಲೇಬೇಕು ಅಂತಂದ್ರು. ಆ್ಯಕ್ಚುಲಿ ಚೇರ್ ರಿಪೇರಿಗೆ ನಮಗೆ ಎಷ್ಟು 1400 ಅಲ್ಲ ಹೇಳಿರೋದು, ಇನ್ನು 400 ಬ್ಯಾಲೆನ್ಸ್ ಇದೆ ಅಷ್ಟೇ, ಅವ್ರು ರಿಪೇರಿ ಮಾಡಿದ್ಮೇಲೆ ಪೇ ಮಾಡಬೇಕಿರೋದು. ಸೊ ಅದಕ್ಕೆ 1000 ರೂಪೀಸ್ ಕೊಟ್ಟು ಕಳಿಸಿದ್ರೆ 2 ಡೇಸ್ ಆಯ್ತು ಹಿಂಗೆ ಆಟ ಆಡಿಸ್ಬೇಕಾ. ಸೊ ಇದನ್ನ ನೋಡಿದ್ಮೇಲೆ ಕಬೋರ್ಡ್ ಆರ್ಡ್ರನ್ನ ಅವರಿಗೆ ಕೊಡೋದೇ ಬೇಡ ಅನಿಸ್ತಾ ಇತ್ತು. ಸೊ ಅವ್ರು ಹೇಳಿ ಟೈಮಿಗೆ ಕರೆಕ್ಟಾಗಿ ಬಂದ್ಬಿಟ್ರೆ ಸರಿ, ಇಲ್ಲ ಅಂದರೆ ಕಾನ್ಫಿಡೆನ್ಸ್ ಬರಲ್ಲ. ವಾಕಿಂಗ್ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದೆ, ಏನೋ ಮಳೆ ಸೌಂಡ್ ಬರ್ತಾ ಇದೆ. ಹೌದಾ, ಊರಲ್ಲಿ ಜೋರ್ ಮಳೆ ಅಂತೆ. ನಮ್ಮ ಅಕ್ಕ ಫೋನ್ ಮಾಡಿದ್ರು, ಮಾತಾಡ್ಬೇಕಾದ್ರೆ ಕೇಳಿದ್ರು ಅಲ್ಲಿ ಮಳೆನಾ ಅಂತ. ನಾನು ಆಫೀಸ್ ಕೆಲಸದಲ್ಲಿ ಮುಳುಗೋಗಿ ನನಗೆ ಏನ್ ಆಗ್ತಿದೆ ಹೊರಗಡೆ ಅನ್ನೋ ಐಡಿಯಾನೇ ಇಲ್ಲ, ಗೊತ್ತಿಲ್ಲ ನನಗೆ ಅಂದೆ. ಊರಲ್ಲಿ ಸಿಕ್ಕಾಬಟ್ಟೆ ಜೋರ್ ಮಳೆ ಐತೆ 1 hour ಇಂದನು. ಇಲ್ಲೂ ಏನೋ ಈಗ ಮಳೆ ಸೌಂಡ್ ಕೇಳಿಸ್ಕೊಂತ ಇದ್ದೀನಿ. ಅಬ್ಬಬ್ಬಬ್ಬ, ಇಲ್ಲೂ ಸಿಕ್ಕಾಬಟ್ಟೆ ಜೋರ್ ಮಳೆನೆ. ಹೊರಗಡೆ ಬೀದಿ ಲೈಟೂ ಹಾಕಿಲ್ಲ. ಮನು, ಜೋರ್ ಮಳೆ ಬಂದಿದೆ. ಯಾಕೆ ಹೇಳು ಜೋರ್ ಮಳೆ? ನಾನು ಹೇಳ್ತಿದ್ನಲ್ಲ ಮಧ್ಯಾಹ್ನ ಸಾಯಂಕಾಲ 6 ಗಂಟೆಗಾದ್ರೂ ಬರಬಾರ್ದಾ, ಬಾಕ್ಲುಗೆಲ್ಲ ನೀರ್ ಹಾಕ್ದಂಗಾಗತ್ತೆ ಅಂತ. ಕೇಳಿಸ್ಬಿಟ್ಟಿದೆ ಅದು, ಅದಕ್ಕೆ ಬಂದು ನೀಟಾಗಿ ತೊಳೆದಿರೋದು ಬಾಕ್ಲನ್ನೆಲ್ಲ. ಈಗ ಬೆಳಗ್ಗೆ ಅದಕ್ಕೆ ಅದು ಬೆಳಗ್ಗೆಗೂ ಸೇರ್ಸ್ ನೀಟಾಗಿ ತೊಳೆದ್ಬಿಟ್ಟೈತೆ. ವಾಕಿಂಗ್ ಹೋಗ್ಬೇಕಿತ್ತು, ಛತ್ರಿ ಹಿಡ್ಕೊಂಡು ಹೋಗನ್ ಬಾ. ಮಳೆಯಲ್ಲಿ ಜೊತೆಯಲ್ಲಿ ಜೊತೆಯಲ್ಲಿ. ಅಬ್ಬ ಏನ್ ಜೋರ್ ಮಳೆ ಅಂತೀರ ಸಡನ್ ಆಗಿ ಇವತ್ತು. ನೆನ್ನೆ ಮೊನ್ನೆ ಎಲ್ಲ ಹನಿ ಅಂತೂ ಒಂದು ಸೂಚನೆ ಕೊಟ್ಟು ಹೋಗ್ತಾ ಇತ್ತು, ಬರ್ತಾ ಇದ್ದೀನಿ ಇಷ್ಟರಲ್ಲಿ ಅಂತ. ಇವತ್ತು ಎಗ್ಗ ಮುಗ್ಗ ಚಸ್ತಾ ಐತೆ ಮಳೆ ಹೊರಗಡೆ. ಹಂಗ್ ಮಳೆ ಬರ್ತಾ ಇದ್ರೆ ಇಲ್ಲಿ ಏನಾದ್ರು ಖಾರವಾಗಿ ತಿನ್ಬೇಕು ಅಂತ ಫೀಲ್ ಆಗ್ತಾ ಇತ್ತು. ಮಳೆ ಜೋರು ನೋಡಿದ್ರ, ಅವಾಗ್ಲೇ ಕೊಡೆ ಹಿಡ್ಕೊಂಡು ವಾಕಿಂಗ್ ಹೋಗೋಣ ಅಂದ್ರೆ ಬೇಡ ಅಂದ್ರೆ ಇವಾಗ ಕೊಡೆ ಹಿಡ್ಕೊಂಡು ತಿನ್ನೋಕ್ ಹೋಗೋಣ ಅಂತೆ. ಬಜ್ಜಿ ತಿನ್ಬೇಕು ಅನ್ನಿಸ್ತಾ ಇದೆ ನನಗೆ. ಬಜ್ಜಿ ಎಲ್ಲ ಸಿಗಲ್ಲ, ಪಿಜ್ಜಾ ಸಿಗತ್ತೆ, ಬರ್ಗರ್ ಸಿಗತ್ತೆ. ಪಿಜ್ಜಾ ಬರ್ಗರ್ ಎಲ್ಲ ಯಾರು ತಿಂತಾರೆ? ಅವೆಲ್ಲ ಸೂಟ್ ಆಗಲ್ಲ ನಮಗೆ. ಏನಾದ್ರು ಇಂಥ ಕ್ಲೈಮೇಟ್ ಅಲ್ಲಿ ಬಿಸಿ ಬಿಸಿ ಬಜ್ಜಿ ಜೊತೆಗೆ ಬಿಸಿ ಬಿಸಿ ಕಾಫಿ ಇದ್ರೆ ಪಕ್ಕದಲ್ಲಿ ಆಹಾ ಅನ್ನಂಗಾಗತ್ತೆ. ಏನೇ ಆಗ್ಲಿ ಒಂದು ಏರಿಯಾದಲ್ಲಿ ಇಲ್ಲ ಒಂದು ಮನೆಯಲ್ಲಿ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ಗಳು ಇದೆಯಾ ಅಂತ ಗೊತ್ತಾಗ್ಬೇಕು ಅಂದ್ರೆ ಜೋರ್ ಮಳೆ ಬರ್ಬೇಕಂತೆ. ಏನಂತೆ ಮನು? ಲಾಸ್ಟ್ ಏರಿಯಾದಲ್ಲೂ ಹಿಂಗೆ ನಾವು ಯಾಮಾರಿದ್ದು. ಸಮ್ಮರ್ ಅಲ್ಲಿ ಹೋಗಿ ನೋಡ್ಬಿಟ್ಟು, ಅವಾಗ ನಾವು ಹೋದಾಗ ರೋಡ್ ಅಷ್ಟು ವೈಡ್ನಿಂಗ್ ಇರಲಿಲ್ಲ ಅಲ್ಲ, ಚಿಕ್ಕದೇ ಇತ್ತು, ಬಟ್ ಮಡ್ ರೋಡ್ ಇತ್ತು. ನಾವು ಅಷ್ಟು ಆ ಕಡೆ ಗಮನ ಕೊಡ್ಲಿಲ್ಲ. ಬಟ್ ಆಮೇಲೆ ಅದೇ ಆ ರೋಡ್ ಹಂಗೆ ಹಾಳಾಗ್ತಾ ಇದೆಯಲ್ಲ ಅನ್ನೋ ರೀಸನ್ನಿಗೆನೆ ರೋಡ್ನ ತುಂಬಾ ವೈಡ್ನಿಂಗ್ ಮಾಡಿ ಮಣ್ಣೆಲ್ಲ ಒಡಿಸಿ ಇದು ಮಾಡಿದ್ರು. ಮಳೆ ಬಂತು ಅಂದ್ರೆ ಅಲ್ಲಿ ಓಡಾಡೋದಕ್ಕೆ ಕಷ್ಟ ಆಗೋದು. ಅದೇ ಒಂದು ಮೇನ್ ರೀಸನ್ ಆಯ್ತು ನಮಗೆ ಚೇಂಜ್ ಮಾಡೋದಕ್ಕೆ ಏರಿಯಾನ. ನೀವು ಕೇಳ್ತಾ ಇದ್ರಲ್ಲ ಏನಕ್ಕೆ ಚೇಂಜ್ ಮಾಡ್ಬಿಟ್ರಿ ಈ ಮನೇನ, ತುಂಬಾ ಚೆನ್ನಾಗಿತ್ತು, ಮನೇನೂ ತುಂಬಾ ಚೆನ್ನಾಗಿತ್ತು, ಅದನ್ನ ಡಿನೈ ಮಾಡಕ್ ಆಗೋದೇ ಇಲ್ಲ. ಆ ರೋಡೇ ಮೇನ್ ರೀಸನ್ ಆಯ್ತು ನಮಗೆ. ಈ ಮನೇನೂ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಏನಂತೀಯ ಮನು? ಈ ಮನೇನೂ ಅಷ್ಟೇ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀನಿ. ನಾನು ಮನೆ ನೋಡಿ ಬರ್ಲಿಲ್ಲ, ಮನೆ ಎರಡೂ ಚೆನ್ನಾಗಿದೆ, ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ. ಬಟ್ ಏನಂದ್ರೆ ಅಲ್ಲಿ ಫೆಸಿಲಿಟಿ ಇಲ್ಲ. ಇಲ್ಲಿ ಏನಂದ್ರೆ ಎಲ್ಲ ಅಕ್ಕಪಕ್ಕನೇ ಇರೋದ್ರಿಂದ ನೀವು ನಂಬಲ್ಲ, ನಾನು ಅಲ್ಲಿದ್ದಾಗ ಎವ್ರಿ 2 days ಇಲ್ಲ 3 daysಗೆ 400 rupees ಪೆಟ್ರೋಲ್ ಹಾಕ್ಸ್ತಾ ಇದ್ದೆ. ಎವ್ರಿ 2 days 3 days ಇಲ್ಲ, ಎವ್ರಿ 2 days ಮ್ಯಾಕ್ಸಿಮಮ್ 3 daysಗೆ 400 rupees ಪೆಟ್ರೋಲ್. ಯಾಕಂದ್ರೆ ಅಷ್ಟು ಓಡಾಡ್ತಾ ಇತ್ತು. ಇಲ್ಲಿ ನಾನು ಅಲ್ಲಿ ಮನೆಯಲ್ಲಿದ್ದ 400 rupees ಹಾಕ್ಸಿದ್ನಲ್ಲ, ಆ ಪೆಟ್ರೋಲ್ ಇಲ್ಲಿವರೆಗೂ ಬಂದಿದೆ. ಎಷ್ಟು 2-3 weeks ಆಯ್ತು. ಗಾಡಿನೇ ತೆಗಿಯಲ್ವಲ್ಲ ಇಲ್ಲಿ. ಬಟ್ ಅಲ್ಲಿ ನಾನು ಪ್ರತಿಯೊಂದು ಹಾಲು ತಗೊಂಡ್ಬರ್ಬೇಕು ಅಂದ್ರೆ 2.5-3 kilometers ಹೋಗಿ ಬರೋದಕ್ಕೆ ನನಗೆ 3.5-4 kilometers ಹಾಲು ತಗೊಂಡ್ಬರಕ್ಕೆ. ನನಗೆ ಎವ್ರಿ ಡೇ ಅಲ್ಲಿ ಬರೀ ಹಾಲು ತಗೊಂಡ್ಬರಕ್ಕೆ 2-3 times ಅಂದ್ರೂ ನನಗೆ ಆಲ್ಮೋಸ್ಟ್ ಒಂದು 15 kilometers ಕ್ಲೋಸ್ ಟು 15. ಅದೇ ಮನು, ನಾವು ಅಲ್ಲಿ ಅದರ್ ಎಕ್ಸ್ಪೆನ್ಸಸ್ ಅಂತ ಮಾಡ್ತಾ ಇದ್ರು. ಈಗ ಪೆಟ್ರೋಲ್ ಮೇಲೆ ಬಾಕಿದು ಅದು ಇದು ಎಲ್ಲ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನೋಡ್ಕೊಂಡ್ರೆ ಅಲ್ಲಿ ಮನೆ ರೆಂಟ್ಗೂ ಇಲ್ಲಿ ಮನೆ ರೆಂಟ್ಗೂ ನಮ್ಗೇನು ಡಿಫ್ರೆನ್ಸ್ ಬರಲ್ಲ. ಅದೇ ಹೇಳಿ. ಆಮೇಲೆ ಇನ್ನೊಂದೇನಂದ್ರೆ ನೀನು ಊರಿಗೆ ಹೋಗ್ಬಿಟ್ಟ ಅಂದ್ರೆ ನನಗೆ ಹೋಟೆಲ್ಗೆ ತೊಂದರೆ ಆಗೋದು. ಲಿಮಿಟೆಡ್ ಹೋಟೆಲ್ಗಳು ಏನು ಸಿಗ್ತಾ ಇರಲಿಲ್ಲ ತಿನ್ನಕ್ಕೆ. ಆಮೇಲೆ ಇರೋ ಹೋಟೆಲ್ನಲ್ಲಿ ಏನು ಚೆನ್ನಾಗಿರ್ಲಿಲ್ಲ.
ಬಟ್ ಇಲ್ಲಿ ಹೆಂಗಂದ್ರೆ ಆಪ್ಷನ್ ಸುಮಾರು ಇದೆಯಲ್ಲ, ಊಟ ತಿಂಡಿಗೂ ಪ್ರಾಬ್ಲಮ್ ಇಲ್ಲ, ಐಟಮ್ಸ್ ತರಕ್ಕೂ ಪ್ರಾಬ್ಲಮ್ ಇಲ್ಲ. ಅದರಿಂದ ನನಗೆ ಇದು ಕಂಫರ್ಟಬಲ್. ಅದು ನನಗೆ ತುಂಬಾ ಡಿಫ್ರೆನ್ಸ್ ಮಾಡ್ತಾ ಇದೆ. ಮೇನ್ ಐಟಮ್ಸ್ ಹಾಲು, ಅಲ್ಲೇನಾದ್ರೂ ಹಾಲು ಖಾಲಿ ಆಗ್ಬಿಡ್ತು, ಕಾಫಿ ಬೇಕು ಅಂತ ಅನ್ಸಿದ್ರೆ ಹೋಗಿ ತಗೊಂಡ್ ಬರೋರು ಯಾರಪ್ಪ ಅನ್ನೋ ರೀಸನಿಗೆನೆ ಹೋಗಕ್ಕೇನೆ ಇರಿಟೇಟ್ ಮಾಡ್ಕೊಂತ ಇದ್ರು ಮನು. ನಾನಂತೂ ಇನ್ ಗಾಡಿ ಎತ್ಕೊಂಡು ಅಷ್ಟು ದೂರ ಎಲ್ಲ ಖಂಡಿತ ಹೋಗ್ತಾ ಇರ್ಲಿಲ್ಲ. ಇಲ್ಲಿ ಒಂದ್ 10 ಹೆಜ್ಜೆ ವಾಕಬಲ್ ಅಷ್ಟೇನೆ. ಬರೀ ಹಾಲು ಒಂದೇ ಹೇಳ್ತಾ ಇಲ್ಲ, ಈ ತರ ಏನಂತಾರೆ ಕನ್ವೀನಿಯನ್ಸ್ ತುಂಬಾ ಇದೆ ಇಲ್ಲಿ. ಯಾವ್ದಕ್ಕೂ ಏನು ತಲೆ ಕೆಡ್ಸ್ಕೊಳಂಗಿಲ್ಲ, ಎಲ್ಲ ಕೈಗೆಟ್ಕ ಜಾಗದಲ್ಲೇ ಇರ್ತವೆ. ಏನಪ್ಪ ಈಗ ಅದು ಏನಾರು ತರದ ತಿನ್ನಕ್ಕೆ ಹೆಂಗೆ? 7:30 ಆಯ್ತು, 6 ಗಂಟೆಗೆ ಹೇಳಿದೆ ಹೋಗೋಣ ಅಂತ. ನಾನಾ ನೀನಾ? ನೀನು ಬರೋಲ್ಲ ಅಂತ ಹೇಳಿದೆ. ಯಾರು ಬರಲ್ಲ ಅಂದಿದ್ದು? ನಾನೇ ಹೋಗೋಣ ಅಂತೇಳಿ ನಾನೇ ಬರಲ್ಲ ಅಂದೆ. ನಾನು ಹೋಗೋಣ ಅಂತ ಹೇಳಿದೆ, ನೀನು ಬರಲ್ಲ ಅಂತ. ಬೂಡೆ ಕುಕ್ಬಿಡ್ತೀನಿ. ನೀನು ಯಾವಾಗ ಹೋಗೋಣ ಅಂದೆ? ತಿನ್ಕೊಂಬರೋಣ ಅಂದೆ, ಪಿಜ್ಜಾ ಹೋಗೋಣ ಅಂದೆ, ಬೇಡ ಅಂದೆ. ಅದೇನಾರು ನಿನಗೆ ಕನ್ಸು ಬೀಳತ್ತಾ ಅಂತ. ಪಿಜ್ಜಾ ಹೆಸರೆತ್ತಿದೆ ನೀನು ಇವಾಗ, ನಾನು ಬಜ್ಜಿ ಎಂದಾಗ. ಏನಾದ್ರು ಬೇಕು ಅನಿಸ್ತಾ ಇದೆ, ಬಜ್ಜಿ ಬೇಕು ಅನ್ನಿಸ್ತಾ ಇದೆ. ಏನಾದರೂ ಅಲ್ಲ, ಪರ್ಟಿಕ್ಯುಲರಾಗಿ ಬಜ್ಜಿನೇ ಬೇಕು ಅನ್ನಿಸ್ತಾ ಇದೆ ನನಗೆ. ನಾನು ನೋಡ್ಕೊಂಡೇ ಇಲ್ಲ, ಎಂಥ ದೊಡ್ಡ ಎಡವಟ್ಟು ಮಾಡ್ಕೊಂಡಿದ್ದೀವಿ. ಇಲ್ಲಿ ನೋಡ್ರಿ ಮಾವಿನಕಾಯಿಗಳು ಎಷ್ಟೊಂದು ಬಿಟ್ಟಿದೆ. ಇಲ್ಲಿ ನೋಡಿದ್ರೆ ಅಳಿಸ್ನೆಣ್ಣು ಫುಲ್ ಕಲರ್ ಚೇಂಜ್ ಆಗ್ತಾ ಇದೆ. ಇದು ಮೊನ್ನೆ ಅಲ್ಲೇ ಅಳಿಸ್ನೆಣ್ಣು ತುಂಬ ಸ್ಮೆಲ್ ಬರ್ತಾ ಇತ್ತು. ಇವತ್ತು ಯಾಕೋ ಸ್ಮೆಲ್ಲೇ ಬರ್ತಾಯಿಲ್ಲ. ಮೋಸ್ಟ್ಲಿ ಕೆಟ್ಟೋಗಿದೆಯೇನೋ ಗೊತ್ತಿಲ್ಲ. ಈಗ ಇನ್ನೊಂದು ಅರ್ಧ ಗಂಟೆಯಲ್ಲಿ ಕುಯ್ಬೇಕು. ಅದಕ್ಕಿಂತ ಮುಂಚೆ ಮಂಜು ಹೇಳಿದೆ ಮಾವಿನಕಾಯಿ ಕುಯ್ಯಪ್ಪ ಅಂತ. ನಾನು 3 ತಿಂತಾ ಇದ್ದೀನಿ. ನೀನು ಎಷ್ಟು ತಿಂತಿದ್ಯಪ್ಪ? 2. ಬಜ್ಜಿಯಿಂದ ಮಾವಿನಕಾಯಿ, ಬಜ್ಜಿ ಕ್ರೇವಿಂಗಿಂದ ಮಾವಿನಕಾಯಿ ಶಿಫ್ಟ್ ಆಗೋಯ್ತು. ಏನೋ ಒಂದು ಚೆನ್ನಾಗಿ, ಆ್ಯಕ್ಚುಲಿ ಮಾವಿನಕಾಯಿ ಚೆನ್ನಾಗಿರ್ತೈತೆ. ಅದು ಹಣ್ಣಾಗಿರುತ್ತೆ, ಇವಾಗ ಸ್ವಲ್ಪ ಹಣ್ಣಾಗಿರುತ್ತೆ. ಅದರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. Woke up this morning, it's real life. Trade the whip, trade the currency. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money part. I be leaving in the cold season.